ನಮಸ್ಕಾರ ರೀ. ಇವತ್ತು ನಾನು ಹಾಗಲಕಾಯಲ್ಲಿ ಫ್ರೈ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಹಾಗಲಕಾಯಿ ಎಷ್ಟೇ ಹುಣಸೆಹಣ್ಣು ಹಾಕಿದ್ರು, ಬೆಲ್ಲ ಹಾಕಿದ್ರು ಕಹಿನ ಅನಿಸ್ತಿರ್ತೈತಿ. ಆದರೆ ಈ ಟ್ರಿಕ್ಸ್ ಬಳಸಿ ಒಟ್ಟ ಕಹಿನೇ ಇರೋದಿಲ್ಲ. ಈಗ ನಾ ಹಾಗಲಕಾಯಿನ ಈಗ ರೌಂಡಾಗಿ ಈ ಥರ ಬೀಜ ತೆಗೆದು ಕಟ್ ಮಾಡಿಟ್ಕೊಂಡಿನಿ. ಅದಕ್ಕೆ ನಾನು 2 ಚಮಚದಷ್ಟು ಹಸಿ ಕಡಲೆ ಹಿಟ್ಟು, 1 ಚಮಚದಷ್ಟು ಅಕ್ಕಿ ಹಿಟ್ಟು, 1 ಚಮಚ ಅಚ್ಚ ಖಾರ, ಸ್ವಲ್ಪ ಅರ್ಧ ಚಮಚದಷ್ಟು ಉಪ್ಪು, ಒಂದು ಚಿಟಿಕೆಯಷ್ಟು ಮಸಾಲ, ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕ್ರಿ. ನೀವು ಇದನ್ನು ಮಾಡಿ ನೋಡ್ರಿ ಒಮ್ಮೆ, ಒಟ್ಟ ಕೈನೇ ಇರೋದಿಲ್ಲ. ನೀವು ಇನ್ನೂ ಹಾಗಲಕಾಯಿ ತಿನ್ನಲಾರ್ದವರು ಸಹಿತ ತಿನ್ನಬೇಕು ಅನಿಸುತ್ತೆ. ಇದನ್ನು ಮಾಡಿ ನೋಡಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ಥರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕ್ರಿ. ನೋಡಿ, ನೀವು ಒಂದು ಸ್ವಲ್ಪ ಅರಿಶಿನ ಹಾಕೋತಿದ್ರು ಅರಿಶಿನ ಹಾಕ್ರಿ, ಅದೇನಾಗೋದಿಲ್ಲ. ನೋಡಿ, ಇದು ಚೆನ್ನಾಗಿ ನೀವು ಖಾರ ಬೇಕಂದವ್ರು ಖಾರ ಜಾಸ್ತಿ ಹಾಕಿರಿ. ನಾನಿಲ್ಲೇ 1 ಚಮಚದಷ್ಟು ಅಷ್ಟೇ ಅಚ್ಚ ಖಾರದ ಪುಡಿ ಹಾಕಿದ್ದೀನಿ. ನೋಡಿ, ನೀವು ಒಮ್ಮೆ ಹುಣಸೆಹಣ್ಣು ಹಾಕಿದ್ರು, ಬೆಲ್ಲ ಹಾಕಿದ್ರು ಕೈನ ಭಾಳ ಅನಿಸ್ತಿರ್ತೈತಿ. ಈ ಥರ ಟ್ರೈ ಮಾಡಿ. ನೀವು ಜಸ್ಟ್ ಉಪ್ಪು ಖಾರ ಹಾಕಿದ್ರು ಒಟ್ಟ ಕೈನೇ ಇರೋದಿಲ್ಲ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ. ನೋಡಿ, ಇದೆಲ್ಲ ಮಸಾಲೆ ಚೆನ್ನಾಗಿ ಅದಕ್ಕೆ ಹಾಗಲಕಾಯಿಗೆ ಅಂಟ್ಕೋಬೇಕು. ಜಾಸ್ತಿ ನೀರನ್ನು ಹಾಕಬೇಡಿ, ಇಲ್ಲಾಂದ್ರೆ ಅದೆಲ್ಲ ಅದಕ್ಕೆ ಹಾಗಲಕಾಯಿಗೆ ಪೇಸ್ಟೆಲ್ಲ ಅಂಟ್ಕೊಳ್ಳೋದಿಲ್ಲ. ಇದಾಗಿದೆ. ಈಗ ಒಂದು ಕಡೆ ಎಣ್ಣೆ ಇಟ್ಟು ಬಿಸಿ ಆದಮೇಲೆ ನೀವು ಒಂದೊಂದೇ ಹಾಗಲಕಾಯಿ ಹಾಕ್ತಿದ್ರ ಒಂದೊಂದೇ ಹಾಕಿ, ಇಲ್ಲ ಒಟ್ಟಿಗೆ ಹಾಕ್ತಿದ್ರೆ ಒಟ್ಟಿಗೆ ಹಾಕಿ, ಏನೂ ಆಗೋದಿಲ್ಲ. ಚೆನ್ನಾಗಿ ಫ್ರೈ ಆಗ್ತಿರ್ತವೆ. ನೋಡಿ, ನಾನು ಒಂದೊಂದೇ ಹಾಕಕ್ಕೆ ಸ್ವಲ್ಪ ಟೈಮ್ ಹಿಡಿತೈತೆ ಅಂತ ಜಾಸ್ತಿನೇ ಹಾಕಕತ್ತೀನಿ. ಯಾಕಂದ್ರೆ ಇವು ಹಾಗಲಕಾಯಿ ಸಣ್ಣದಿದ್ದರಿಂದ ನಾನು ಜಾಸ್ತಿನೇ ಹಾಕಕತ್ತೀನಿ ಫ್ರೈ ಮಾಡೋಕೆ. ನೋಡಿ, ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ನೀವು ಹಾಗಲಕಾಯಿ ಇನ್ನೂ ಬೇಕನ್ಸುತ್ತೆ, ನಿಮಗೆ ತಿನ್ಬೇಕನ್ಸುತ್ತೆ. ನೋಡಿ, ಇದು ಚೆನ್ನಾಗಿ ಎಣ್ಣೆಯಲ್ಲಿ ಕರಿಬೇಕು. ನೋಡಿ, ಇದು ಬಿಸಿ ರೊಟ್ಟಿ ಒಳಗೆ ಅಥವಾ ಬಿಸಿ ಅನ್ನದ ಜೊತೆ ಭಾಳ ರುಚಿಕರ ಆಗಿರುತ್ತೆ. ನನ್ನ ಮಗ ಮಮ್ಮಿ ಇದು ಬಜ್ಜಿ ಮಾಡಿಯಲ್ಲ ಅಂತೇ ಹಾಗೆ ತಿಂದನ್ರಿ. ಆಮೇಲೆ ಅವಾಗ ಗೊತ್ತಾಯ್ತು, ನಾ ಹಾಗಲಕಾಯಿ ಅಂದಿದ್ರು ಗೊತ್ತಾಗಿದ್ದಿಲ್ಲ. ಅವಾಗ ಕೈನ ಇಲ್ಲ ಮಮ್ಮಿ ಅಂತ ಹೇಳಿದನ್ರಿ. ನನ್ನ ಮಗ ಇನ್ನು ಬಜ್ಜಿನ ಮಾಡಿಬಿಟ್ಟಿದ್ದೆ ನಾ. ಅಷ್ಟು ರುಚಿಯಾಗಿರುತ್ತೆ. ನೀವು ಹಾಗೆ ಏನೂ ಇಲ್ಲ, ರೊಟ್ಟಿ ಅನ್ನ ಜೊತೆ ತಿನ್ನಲ್ಲ, ಹಾಗೆ ತಿನ್ಬೋದು ನೀವು. ಒಟ್ಟ ಕೈ ಅನಿಸೋದಿಲ್ಲ. ಟ್ರೈ ಮಾಡಿರಿ. ಯಾವ ಜಾಸ್ತಿ ಸಮಯನೂ ಬೇಕಾಗಿಲ್ಲ ಇದಕ್ಕೆ, ಅದು ಜಾಸ್ತಿ ಸಾಮಗ್ರಿಗಳನ್ನೂ ಬೇಕಾಗಿಲ್ಲ. ನೋಡಿ, ಈ ಥರ ಸ್ವಲ್ಪ ಎಣ್ಣೆಯಲ್ಲಿ ಜಾಸ್ತಿ ಒಂದು 10 ನಿಮಿಷದವರೆಗೆ ಇದಾಗಬೇಕು. ಸ್ವಲ್ಪ ಅದು ಕಲರ್ ಚೇಂಜ್ ಆಗಿಬಿಡುತ್ತೆ, ಗೊತ್ತಾಗುತ್ತೆ ಅದು. ಹಾಗಲಕಾಯಿ ಆರೋಗ್ಯಕ್ಕೂ ಒಳ್ಳೆಯದು. ಈ ಥರ ಅಲ್ಲದೆ ನೀವು ಇನ್ನೊಂದು ಥರನೂ ಮಾಡ್ಬೋದು. ನಾನು ಅದನ್ನು ಇನ್ನೊಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಬರೀ ಅದು ಜಸ್ಟ್ ನಾನು ಇದಕ್ಕೆಲ್ಲ ಮಸಾಲೆ ಹಾಕೀನಿ, ಅದಕ್ಕೇನೂ ಹಾಕೋದಿಲ್ಲ, ಬರೀ ಉಪ್ಪು ಖಾರ ಅಷ್ಟೇ ಹಾಕೋದು. ನೋಡಿ, ಇದಾಗಿದೆ. ಈಗ ನೋಡಿ,
ಇದು ಒಂದು ಸರ ಆಯಿತು. ಈಗ ಇನ್ನೂ ಸ್ವಲ್ಪ ಹಾಕ್ತೀನಿ ನೋಡಿ. ಈ ಥರ ಎರಡು ಸಾರಿ ನಾನು ಇಲ್ಲಿ ಕರಿತಾ ಇದ್ದೀನಿ ಎಣ್ಣೆಯಲ್ಲಿ. ನೋಡಿ ಈಗ ಈ ಥರ ಆಗಿದೆ ನೋಡಿ. ಹಾಗಲಕಾಯಿ ಬಹಳ ಕ್ರಿಸ್ಪಿನೂ ಆಗಿರುತ್ತೆ, ಯಾಕಂದರೆ ನಾವು ಒಂದು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕಿದ್ರಿಂದ ಭಾಳ ಚೆನ್ನಾಗಿರುತ್ತೆ, ರುಚಿ ಬರುತ್ತೆ. ಒಂದು ಟ್ರೈ ಮಾಡಿ. ಧನ್ಯವಾದಗಳು.